ಆದರೆ ನಿನ್ನ ಕಣ್ಣುಗಳನ್ನು ಮುಚ್ಚಿ ಬಾಯಿಗಳನ್ನು ತೆರೆದು ಹೇಳೋಣ, ದೇವರೇ ನಿನ್ನ ಕೃಪೆ ಮಾತ್ರ ಅಂತ. ಬಾಯಿಗಳನ್ನು ತೆರೆ, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಅನ್ಯ ಭಾಷೆಗಳನ್ನು ಮಾತನಾಡ್ತಾ ಶೇಖರದಲರನ ಶಂದಲರಬೋರಿ ಅಂತಲರವ ಹೋ ರೇಖದಲರ ನದಿ ಅಂತಲರವ. ಥ್ಯಾಂಕ್ ಯು ಜೀಸಸ್. ಹೋ ರೇಖರದಲರ ಮನಬ ಶಂದಲರ. ಥ್ಯಾಂಕ್ ಯು ಲಾರ್ಡ್. ನಿನ್ನಯ ಸನ್ನಿಧಿಗೆ, ನಿನ್ನಯ ಸನ್ನಿಧಿಗೆ ಶಾಶ್ವತವಾದದ್ದು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿದೆ ಪ್ರೇರೆ. ಶಕಲವ ನರಗ ಸಿಯಾದರಗಲ ಬಂದಿರವ. ಕರ್ತನ ಮುಂದೆನಪ್ಪ, ನಿನ್ನ ಕೃಪೆ ನನ್ನ ಮೇಲಿರುವುದಕ್ಕಾಗಿ ಸ್ತೋತ್ರ. ದೇಖವಲ ನರಗ ಸಿಯಾದರಗಲವ. ತಲೆ ಮೇಲೆ ಕೈಗಳಿಟ್ಕೊಂಡು ಹೇಳ, ನಿನ್ನ ಕೃಪೆ ನನ್ನ ಕುಟುಂಬದ ಮೇಲೆ, ನಿನ್ನ ಕೃಪೆ ನನ್ನ ಮೇಲೆ ದೇವನೇ. ರಿಕವ ಸಕದರವ ಶಂದರ ನಿನ್ನಯ ಸನ್ನಿಧಿಗೆ ಬರುವೆ. ನನ್ನೊಳ್ಳೆ ಕ್ರಿಯೆಗಳಿಂದ ನಿನ್ನಯ ಕೃಪೆಯಿಂದಲೇ ನಿನ್ನನ್ನೇ ಸ್ತುತಿಸುವೆನು. ನಿನ್ನಯ ಸನ್ನಿಧಿಗೆ ಬರುವೆ.
ದೇವರ ಸಮ್ಮುಖದಲ್ಲಿ ಈ ಚರಣ ಹಾಡುವಾಗ ನಿಜವಾಗ್ಲೂ ಕರ್ತನ ನಮ್ಮ ಜೀವಿತದಲ್ಲಿ ಮಾಡಿದಂತ ಕಾರ್ಯವನ್ನು ನೆನೆಸಿ ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಾವು ಹಾಡ್ಬೇಕು ಪ್ರಿಯರೇ. ದೀನರನ್ನು ಧೂಳಿನಿಂದ, ದರಿದ್ರರನ್ನು ತಿಪ್ಪೆಯಿಂದ ದೇವರು ಎತ್ತುವಂತ ದೇವರು. ಹಲ್ಲೆಲೂಯ. ನಮ್ಮ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ ಕರ್ತನು ಒಂದಲ್ಲ ಒಂದು ಅದ್ಭುತದ ಮೇಲೆ ಅದ್ಭುತ ಆತನು ದಿನೇ ದಿನೇ ಆತನು ಮಾಡಿಕೊಂಡು ಹೋಗ್ತಿರುವಂತಹ ದೇವರು. ಹಲ್ಲೆಲೂಯ. ಏನೂ ಇಲ್ಲದಂತ ನಮ್ಮ ಜೀವಿತದಲ್ಲಿ, ಯಾವ ಗುರುತು ಇಲ್ಲದಂತ ನಮ್ಮ ಜೀವಿತವನ್ನು ಕರ್ತನು ಆರಿಸಿ ಆತನು ತೆಗೆದುಕೊಂಡ ಮೇಲೆ ಆತ ನಮ್ಮನ್ನು ಕೈ ಬಿಡದೆ ಆತನು ನಡೆಸುವಂತಹ ದೇವರು. ಹಲ್ಲೆಲೂಯ. ಇದೇ 10 ವರ್ಷಗಳ ಹಿಂದೆ ಯಾವ ಒಂದು ಗುರುತಿಲ್ಲದಂತ ಜೀವಿತ ನಮ್ಮ ಜೀವಿತ ಆಗಿತ್ತು. ಯಾತಕ್ಕೂ ಬಾರದಂತ ಜೀವಿತ. ಇವತ್ತು ನೋಡುವಂತ ಸ್ಥಿತಿ ದೇವರು ಹೀಗಿತ್ತ ಅನ್ನುವಂತ ಆಶ್ಚರ್ಯಕರವಾದಂತ ಒಂದು ಕಾರ್ಯಗಳಿಂದ ದೇವರು ನಮ್ಮನ್ನು ನಡೆಸಿಕೊಂಡು ಬಂದರು ಪ್ರಿಯರೇ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಕೂಡ ಏನು ಇಲ್ಲದವರಾಗಿ ಒಂದು ವೇಳೆ ನಾವು ನಿಂತಿರಬಹುದು. ಎಷ್ಟೇ ನಾವು ನಂಬಿಕೆ ಅರಿಕೆಗಳನ್ನು ಮಾಡಿದ್ರು ಅನೇಕ ಬಾರಿ ನಾವು ಸೋತೋಗ್ತೇವಲ್ಲ. ಯಾಕಪ್ಪ ದೇವರೇ ಈ ಥರ ಹಿಂಗೆ, ಯಾಕಪ್ಪ ದೇವರೇ ಹಿಂಗೆ ಅಂತ. ಆದ್ರೆ ಯಾವ ಮನುಷ್ಯನನ್ನು ದೇವರು ಹಿಡಿತಾನೋ, ಯಾರನ್ನು ನನಗೆ ಬೇಕು ಅಂತ ದೇವರು ಆರಿಸ್ಕೊಳ್ತಾರೋ, ಅವ್ರು ಯಾವ ಪರಿಸ್ಥಿತಿಯಲ್ಲಿ ಬಿದ್ದಿದ್ರು ದೇವರವ್ರನ್ನ ಎತ್ತಿ ನಿಲ್ಲಿಸೋ. ಹಲ್ಲೆಲೂಯ. ಇವತ್ತು ಲೀನಾ ಪ್ರಶಾಂತ್, ಜೋಶ್ವಾ ಪ್ರಶಾಂತ್ ಅಂತ ನಾವು ಅಲ್ಲಿ ಕೂತಿರುವಾಗ ಅನೇಕರು ಬಂದು ಮಾತಾಡಿಸ್ತಾ ಇದ್ರು. ನಮಗೆ ಒಂಥರ ಒಂಥರ ನಾಚಿಕೆ, ಏನಪ್ಪ ಇದು ಅಲ್ವಾ. ಆದರೆ ಒಂದಾನೊಂದು ದಿನದಲ್ಲಿ ಯಾರೋ ಏನೋ ಗೊತ್ತಿಲ್ಲದಂಥ ಒಂದು ಸ್ಥಳದಲ್ಲಿ ಕೂತು ಕಣ್ಣೀರಿಟ್ಟಂಥ ಕುಟುಂಬ ನಮ್ಮದು. ಯಾರು ಪರಿಚಯ ಮಾಡಬೇಕು, ಯಾರು ನಮ್ಮನ್ನು ಗುರುತಿಸ್ಬೇಕಂತಲ್ಲ, ನಮ್ಮ ಸ್ಥಿತಿ ಆಗಿತ್ತು. ಆದರೆ ಕರ್ತನ ಹಸ್ತ ಯಾರ ಮೇಲೆ ಇರ್ತದೋ, ಯಾರ ಮೇಲೆ ಕರ್ತನ ದೃಷ್ಟಿ ಇರ್ತದೋ ಅವರನ್ನು ಹಾಗೆ ತಿಪ್ಪೆಯಲ್ಲಿ ಕೆಸರಲ್ಲಿ ಬೀಳೋದಕ್ಕೆ ದೇವರು ಬಿಡ್ತಾರ? ಹೇಳ್ರಿ, ನನ್ನನ್ನು ಬಿಡೋದಿಲ್ಲ ದೇವರು, ನನ್ನನ್ನು ನಡೆಸ್ತಾರೆ ದೇವರು. ಹಲ್ಲೆಲೂಯ. ಅದಕ್ಕೆ ಭಕ್ತರು ಚೆನ್ನಾಗಿ ಪ್ರವೀಣ್ ಪಾಸ್ಟರ್ ಬರೆದಿದ್ದಾರೆ, ದೀನನನ್ನು ಧೂಳಿನಿಂದ, ದರಿದ್ರರನ್ನು ತಿಪ್ಪೆಯಿಂದ ಆತನು ಮೇಲೆತ್ತಿ. ಆ ಪ್ರೀತಿಗಾಗಿ ಏನ್ ಮಾಡ್ಬೇಕಂತೆ ನಾವು ಆತನನ್ನು ಏನ್ ಮಾಡ್ಬೇಕಂತೆ ಮಕ್ಕಳು ಹೇಳ್ಬೇಕು, ಏನ್ ಮಾಡ್ಬೇಕು? ಹಲ್ಲೆಲೂಯ. ನಿಜವಾಗ್ಲೂ ಪೂರ್ಣ ಹೃದಯದಿಂದ ನಮ್ಮನ್ನು ಬಿಟ್ಟುಕೊಟ್ಟವರಾಗ ಆರಾಧನೆ ಮಾಡ್ಬೇಕು. ಎಷ್ಟು ಜನ ನನ್ನನ್ನು ನಾನು ಬಿಟ್ಕೊಡ್ತೀನಿ ಆರಾಧನೆಗೆ ಅಂತ ಹೇಳ್ತೀರ? ಹಲ್ಲೆಲೂಯ. ದೀನನನ್ನು ಧೂಳಿನಿಂದ, ದರಿದ್ರನ ತಿಪ್ಪೆಯಿಂದ ಮೇಲೆತ್ತಿದೆ ದೀನನನ್ನು ಧೂಳಿನಿಂದ, ದರಿದ್ರನ ತಿಪ್ಪೆಯಿಂದ ಮೇಲೆತ್ತಿದೆ ಈ ಪ್ರೀತಿಗಾಗಿ ಆರಾಧಿಸುವೆ, ಈ ಮಮತೆಗಾಗಿ ಸ್ತುತಿಸುವೆ. ಯೇಸು ಪ್ರೀತಿಗಾಗಿ ಆರಾಧಿಸುವೆ, ಈ ಮಮತೆಗಾಗಿ ಸ್ತುತಿಸುವೆ. ಕೈಗಳನ್ನೆತ್ತಿ ತಳ್ಳಲ್ಪಟ್ಟ ಕಲ್ಲು ನಾನು ಮೂಲೆಗಲ್ಲಾಗಿ ಮಾಡಿ ಮೇಲೆತ್ತಿದೆ, ನನ್ನ ಮೇಲೆತ್ತಿದೆ. ತಳ್ಳಲ್ಪಟ್ಟ ಕಲ್ಲು ನಾನು ಮೂಲೆಗಲ್ಲಾಗಿ ಮಾಡಿ ಮೇಲೆತ್ತಿದೆ. ಪ್ರೀತಿಗಾಗಿ ಆರಾಧಿಸುವೆ, ಹೃದಯದ ಆಳದಿಂದ ಈ ಮಮತೆಗಾಗಿ ಸ್ತುತಿಸುವೆ. ಯೇಸು ಪ್ರೀತಿಗಾಗಿ
ಸನ್ನಿಧಿಗೆ ಓಡಿನ ಬರುವೆ, ನಿನ್ನ ನಾಮವ ಮೇಲೆತ್ತುವೆ. ನೀ ಮಾಡಿರುವ ಅದ್ಭುತವ ನೆನೆಸಿ ನಿನ್ನ ನಾಮವ ಸ್ತುತಿಸುವೆ. ನೀ ಮಾಡಿರುವ ಅದ್ಭುತವ ನೆನೆಸಿ ನಿನ್ನ ನಾಮವ ಸ್ತುತಿಸುವೆ. ಆರಾಧನೆ ಆರಾಧನೆ ಯೇಸುವೇ, ಆರಾಧನೆ ಯೇಸುವೇ, ಪರಿಶುದ್ಧಾತ್ಮನೇ ಯೇಸುವೇ, ಆರಾಧನೆ ಆರಾಧನೆ ಅಪ್ಪ ನಿನಗೆ ಸ್ತೋತ್ರಪ್ಪ ಯೇಸುವೇ. ಪೂರ್ಣ ಹೃದಯದಿಂದ ಕರ್ತನ ನೋಡಿ ನಿನ್ನ ಪ್ರಸನ್ನತೆಯಲ್ಲಿ ಆರಾಧನೆ ಯೇಸುವೇ, ಆರಾಧನೆ ಆರಾಧನೆ ಯೇಸುವೇ. ಮತ್ತೊಂದು ಸಾರಿ ನಿನ್ನ ಪ್ರಸನ್ನತೆಯಲ್ಲಿ ದೇವರೆಲ್ಲರನ್ನು ತುಂಬಿಯಪ್ಪ. ಓ ರಬ ಶಕದರಬ ಸಕದರದರಬ ಚುಳವಲಗ ಸಂದರಾಬದರ ಯೇಸುವೇ, ಆರಾಧನೆ ಆರಾಧನೆ ಯೇಸುವೇ. ಅಪ್ಪ ನನ್ನ ನೋಡಿ ಹೇಳಪ್ಪ, ನನ್ನ ಜೀವಿತವನ್ನು ನಿನ್ನ ಕರಗಳಲ್ಲಿ ನಾನು ಬಿಟ್ಟುಕೊಡ್ತೇನೆ ಸ್ವಾಮಿ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ನಾನು ಇಟ್ಟುಕೊಂಡಿದ್ದೇನೆ. ಆತನು ನನ್ನ ಬಲಗಡೆ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ, ನಾನು ಎಂದಿಗೂ ಕದಲುವುದಿಲ್ಲ. ಕರ್ತನನ್ನು ನಿಮ್ಮ ಮುಂದೆ ನೀವು ಇಟ್ಟುಕೊಳ್ಳುವಾಗ ಆತನು ನಿಮ್ಮನ್ನು ಎಂದಿಗೂ ಕದಲಗೊಳಿಸದ ಹಾಗೆ ನಿಮ್ಮನ್ನು ಬಲಪಡಿಸುತ್ತಾ 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 ನಮಗೆ ಜೀವ ಮಾರ್ಗವನ್ನು ತಿಳಿಸುತ್ತಾ ಆತನ ಸಮ್ಮುಖದಲ್ಲಿರುವಂತ ಪರಿಪೂರ್ಣವಾದಂತ ಸಂತೋಷ, ಸಮಾಧಾನವನ್ನು, ಧೈರ್ಯವನ್ನು, ಬಲವನ್ನು ಕೊಡುತ್ತಾ ನಾನಿದ್ದೇನೆ, ಭಯಪಡಬೇಡ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದರು, ಗುಡ್ಡಗಳು ಕದಲಿಯಾದ್ರು, ದೇವರ ಕೃಪೆ ನಮ್ಮೊಂದಿಗೆ ಯಾವಾಗಲೂ ನಿಲ್ಲುವಂತರಾಗಿದೆ. ಕರಗಳನ್ನು ತಟ್ಟುತ್ತಾ ಕರ್ತನ ಮಹಿಮೆ ಪಡಿಸೋಣ. ಹಾಲೆಲೂಯ, ಹಾಲೆಲೂಯ. ಶಬ್ದವಾಗಿ ದೇವರ ಮುಂದೆ ಕರ್ತನೆ ನೀನು ಒಳ್ಳೆಯವನು ಸ್ವಾಮಿ, ಇದುವರೆಗೂ ನಮ್ಮನ್ನು ನಡೆಸಿದವನು, ಇದುವರೆಗೂ ನಮ್ಮನ್ನು ಕಾಪಾಡಿದವನು, ಎಬಿನೇಸರ್ ನೀನೇ, ಯೆಹೋವಾ ಈರೆ ನೀನೇ.
ನಡೆಸಿದವನ ಅವನೇ, ಇನ್ನು ಮುಂದೆ ಕೂಡ ಆತನೇ ನಮ್ಮನ್ನು ನಡೆಸೋದು. ಆಮೆನ್. ಥ್ಯಾಂಕ್ ಯು ಲಾರ್ಡ್. ಇದುವರೆಗೂ ನನ್ನ ನಡೆಸಿರುವೆ. ಎಷ್ಟು ಜನ ಹೇಳ್ತೀರಾ? ಇನ್ನು ಮುಂದೆ ನನ್ನ ನಡೆಸುವೆ ನೀ. ಇದುವರೆಗೂ ನನ್ನ ನಡೆಸಿರುವೆ. ಮಹಾಶಕದಳಗರ. ಇನ್ನು ಮುಂದೆ ಮತ್ತೊಂದು ಸಾರಿ ಅರಿಕೆ ಮಾಡೋಣ. ನಡೆಸುವೆ ನೀ. ಇದುವರೆಗೂ ನನ್ನ ನಡೆಸಿರುವೆ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಮುಂದೆ ನನ್ನ ನಡೆಸುವೆ ನೀ. ಇದುವರೆಗೂ ನೀನು ನಡೆಸಿದ್ಯಪ್ಪ. ಯೆಹೋವ ಹೀರೇ ಆಗಿದ್ಯಾ, ಎಲ್ಲ ನೀನು ನೋಡ್ಕೊಳ್ತೀಯ. ಅನೇಕರು ನೋಡ್ತಾ ಇದ್ದೀನಿ, ಸೈಲೆಂಟಾಗಿ ಗೋಡೆ ಹೊರ್ಕೊಂಡು ನಿಂತ್ಕೊಂಡಿರ್ತಾರೆ. ಅನೇಕರು ಏನೋ ಆಡ್ಕೊಂಡು ಹೋಗ್ತಾರೆ, ಹೋಗ್ಲಿ ಅಂತ. ಆ ಥರ ನಾವು ಆಡಬಾರ್ದು. ದೇವರ ಸಮ್ಮುಖಕ್ಕೆ ಬಂದಾಗ ಒಂದೊಂದು ಪದ ಕೂಡ ನಮ್ಮ ಬಾಯಲ್ಲಿ ನಾವು ಅರಿಕೆ ಮಾಡುವಾಗ ಕರ್ತನ ಕಾರ್ಯ ಅಲ್ಲೇ ನಮಗೆ ನಡೆಯುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಸೇವಕರು ಹೇಳ್ತಾ ಇದ್ರು, ಈ ಮೀಟಿಂಗನ್ನು ನಾವು ಆರ್ಗನೈಸ್ ಮಾಡುವಾಗ ಅನೇಕ ಹೋರಾಟಗಳು, ಅನೇಕ ಕಾರ್ಯಗಳು ಬಂತು ಅಂತ. ಆದರೆ ಅವರನ್ನು ಕರೆದಾತನು ನಂಬಿಗಸ್ತನು. ಹಲ್ಲೆಲೂಯ. ಇದುವರೆಗೂ ದೇವರು ನಡೆಸಿದ್ದಾರೆ, ಇನ್ನು ಮುಂದೆ ಕೂಡ ದೇವರು ಅವ್ರನ್ನ ನಡೆಸ್ತಾರೆ. ಹಲ್ಲೆಲೂಯ. ನೀನೇ ಯೆಹೋವಾ ಹೀರೇ. ಎಲ್ಲರೂ ಸೇರಿ ಆಡೋಣ. ನನ್ನೆಲ್ಲವ ನೋಡಿಕೊಳ್ಳೆ. ನೀನೇ ಯೆಹೋವಾ ಶಮ್ಮ. ನನ್ನೊಂದಿಗೆ ಇರುವವನೇ. ನಡೆಸುವನೇ ಕೊನೆವರೆಗೂ.
ಆಗಿರ್ಲಿ. ದೇವ್ರ ಮುಂದೆ ಹೇಳೋಣಪ್ಪ, ಒಳ್ಳೆಯ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ನೀನು ಆರಂಭ ಮಾಡಿದೆಯಪ್ಪ, ಅದು ನನ್ನ ಜೀವಿತದ ಅಂತ್ಯದವರೆಗೂ ನೀನು ನೆರವೇರಿಸುವಂತ ದೇವರಪ್ಪ. ಆ ಒಳ್ಳೆ ಕಾರ್ಯಗಳು ಎಂದಿಗೂ ಬಿಟ್ಟೋಗದಂತೆ ಸ್ವಾಮಿ, ಪ್ರತಿದಿನ ಪ್ರತಿ ಕ್ಷಣ ಆ ಒಳ್ಳೆ ಕಾರ್ಯಗಳಲ್ಲಿಯೇ ನನ್ನನ್ನು ನನ್ನ ಕುಟುಂಬವನ್ನು ನಡೆಸು ದೇವರೇ. ದೇವರ ಮುಂದೆ ಕೈಗಳನ್ನೆತ್ತಲನಪ್ಪ. ಆ ಒಳ್ಳೆ ಕಾರ್ಯಗಳು ಯಾವುದೇ ಆಗಿರಬಹುದು, ನಿಮ್ಮ ಕೆಲಸದಲ್ಲಿ, ನಿಮ್ಮ ಸ್ಟಡೀಸಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನಿಮ್ಮ ಸೇವೆಯಲ್ಲಿ ಯಾವ ಯಾವ ಕಾರ್ಯಗಳನ್ನು ದೇವರು ಆರಂಭ ಮಾಡಿದ್ದಾನೋ, ಯಾರಿಗೆ ಬೇಕು ಅಂತ್ಯದವರೆಗೂ ದೇವರೇ ನಡೆಸ್ಬೇಕೆಂಬುದಾಗಿ ಎಷ್ಟು ಜನಕ್ಕೆ ಆಸೆ ಇದೆ. ಅಂತ್ಯದವರೆಗೂ ನೀನು ನಡೆಸು ಸ್ವಾಮಿ, ಅಂತ್ಯದವರೆಗೂ ನಡೆಸು ರಾಜನೇ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ, ಅಂತ್ಯದವರೆಗೂ ನಡೆಸುವೆನಿ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ, ಅಂತ್ಯದವರೆಗೂ ನಡೆಸುವೆನಿ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ, ಅಂತ್ಯದವರೆಗೂ ನಡೆಸುವೆನಿ. ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆನಿ, ನಂಬಿಗಸ್ತನಾಗಿರುವೆ. ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆನಿ, ನಂಬಿಗಸ್ತನಾಗಿರುವೆ. ನಡೆಸುವೆನಿ ಕೊನೆವರೆಗೂ, ನಡೆಸುವೆನಿ, ನಡೆಸುವೆನಿ ಎಂದೆಂದೂ, ಕೊನೆವರೆಗೂ ನಡೆಸುವೆನಿ. ನೀನೇ ಯೆಹೋವ, ಪರಿಶುದ್ಧಾತ್ಮನೇ ನಿನ್ನ ಸಹಾಯಪ್ಪ. ನಡೆಸುವವರೇ, ಎಲ್ಲವನ್ನು ನೋಡಿಕೊಳ್ಳುವವರೇ, ನೀನೇ ಯೆಹೋವ, ಶಮ್ಮ, ನನ್ನೊಂದಿಗೆ ಇರುವವನೇ. ನೀನೇ ಯೆಹೋವ, ನೀನೇ ನನ್ನೆಲ್ಲವನ್ನು ನೀನೇ ಯೆಹೋವ. ಮಹಾಶಗದರಗ ಸಂದರಲರಬದರಗಲವ ನೊಂದಿಗೆ ಇರುವವನೇ. ಓ ಯೇಸುವೇ, ನೀನೇ ಯೆಹೋವ, ನೀನೇ ಶಬದರಗ ಸಕದರಗ ಶಂದರಗದರಗ ಸಕ ನೋಡಿಕೊಳ್ಳುವಾತನೇ. ನೀನೇ ಯೆಹೋವ, ಶಮ್ಮ, ನನ್ನೊಂದಿಗೆ ಇರುವವ. ಯೇಸು
ಪರಿಶುದ್ಧಾತ್ಮನೇ. ನೀನೇ ಯೆಹೋವಾ ಶಮ್ಮಾ, ಯೇಸು ನೀನೇ, ನೀನೇ ನನಗೆ ಯೇಸು ಸಾಕು, ಸಾಕು ನನಗೆ ಯೇಸು ನೀನೇ, ನೀನೇ ನನಗೆ ಯೇಸು ಸಾಕು, ಸಾಕು ನಾನ. ಎಲ್ಲರೂ ಸೇರಿ ಯೇಸು ನೀನೇ, ನೀನೇ ನನಗೆ ಯೇಸು ಸಾಕು, ಸಾಕು ನನಗೆ. ಕೈಗಳನ್ನು ಪರಲೋಕದ ಕಡೆಗೆತ್ತಿ. ನನ್ನ ಮನಸ್ಸಲ್ಲಿ ನೀನಿರುವೆ, ನನ್ನ ಹೃದಯದ ಆಶಯವೇ, ನಿನಗಾಗಿ ಜೀವಿಸುವೆ, ನೀನಿಲ್ಲದೆ ನಾ ಬದುಕಲಾರೆನು. ಎಷ್ಟು ಜನ ಹೇಳ್ತೀರಾ? ನನ್ನ ಮನಸ್ಸಲ್ಲಿ ನೀನಿರುವೆ, ನನ್ನ ಹೃದಯದ ಆಶಯವೇ, ನಿನಗಾಗಿ ಜೀವಿಸುವೆ, ನೀನಿಲ್ಲದೆ ನಾ ಬದುಕಲಾರೆನು. ಯೇಸು ನೀನೇ, ನೀನೇ ನನಗೆ ಯೇಸು ಸಾಕು, ಸಾಕು ನನಗೆ ಯೇಸು ನೀನೇ, ನೀನೇ ನನಗೆ ಯೇಸು ಸಾಕು, ಸಾಕು ನನಗೆ. ಕರ್ತನ ಮುಂದೆ ನಮ್ಮನ್ನು ಬಿಟ್ಟುಕೊಟ್ಟವರಾಗಿ ನಿನ್ನ ಪರಿಶುದ್ಧವಾದ ಪ್ರಸನ್ನತೆಯಲ್ಲಿ ದೇವರೇ ನಾವು ನಿನ್ನನ್ನೇ ನಾವು ನೋಡ್ತೇವೆ ಸ್ವಾಮಿ. ಅನೇಕ ಪ್ರಶ್ನೆಗಳೊಂದಿಗೆ ದೇವರ ಮುಂದೆ ಬಂದು ನೀವು ನಿಂತಿರಬಹುದು. ಈ ಆರಾಧನೆಗೆ ಒಂದು 6 ಅವರ್ ಆರಾಧನೆಗೆ ಹೋಗಿ ನಿಜವಾಗ್ಲೂ ನಮ್ಮ ದುಃಖ, ಕಷ್ಟ, ನೋವು ಎಲ್ಲವನ್ನು ಮರೆಯುವಂಥ ಒಂದು ಸಮಯ ಇದಾಗಿರಲಿ ಎಂಬುದಾಗಿ ನೆನೆಸಿ ಅನೇಕರು ಈ ಸಮಯದಲ್ಲಿ ಬಂದಿಲ್ಲಿ ನಿಂತಿರಬಹುದು ಪ್ರಿಯರೇ. ಅನೇಕ ಪ್ರಶ್ನೆಗಳೊಂದಿಗೆ ಉತ್ತರ ಸಿಗದವರಾಗಿ ಒಂದು ವೇಳೆ ಬಂದು ನಿಂತಿರುವುದಾದರೆ ಕರ್ತನ ಮುಂದೆ ಬಂದಂಥವ್ರನ್ನು ದೇವರು ಎಂದಿಗೂ ಬರಿಗೈಯಾಗಿ ಹಿಂದಿರುಗಿಸುವುದಿಲ್ಲ ಪ್ರಿಯರೇ. ಆರಾಧಿಸುವಂಥ ಮಕ್ಕಳಿಗೆ ಆತನ ಎಂದಿಗೂ ಬರಿಗೈಯಾಗಿ ಹಿಂದಿರುಗಿಸುವುದಿಲ್ಲ. ಸೇವಕರು ಹೇಳಿದಾಗ ಒಂದು ವಿಶೇಷವಾದಂಥ ವಾಕ್ಯದ ವಾಗ್ದಾನದೊಂದಿಗೆ ಕರ್ತನ ನಮ್ಮನ್ನು ಹಿಂದಿರುಗಿಸಿ ಕಳಿಸುವನಾಗಿದ್ದಾನೆ. ಆ ವಾಗ್ದಾನದ ಬಲವನ್ನು ಹಿಡಿದುಕೊಂಡವರಾಗಿ ನಾವು ಹಿಂದಿರುಗಿ ಹೋಗ್ತೇವೆ. ಥ್ಯಾಂಕ್ ಯು ಲಾರ್ಡ್. ಈ ಭೂಮಿಯಲ್ಲಿನ ಕಡು ಪ್ರಶ್ನೆಯಲ್ಲಿನ ನನ್ನ ಉತ್ತರವು ನೀನೇ, ನೀನೇನೇ. ಅಂಜಿಕೆಯಲ್ಲಿನ ಅಲೆಯುತ್ತಾ ನಾನಿರೇ, ತಾಯಿಯಂತೆ ನೀ ಸಂತೈಸುವೆ. ಈ ಭೂಮಿಯಲ್ಲಿನ ಕಡು ಪ್ರಶ್ನೆ ಅಲ್ಲಿನ ನನ್ನ ಉತ್ತರವು ನೀನೇ, ನೀನೇನೇ. ಅಂಜಿಕೆಯಲ್ಲಿನ ಅಲೆಯುತ್ತಾ ನಾನಿರೇ, ತಾಯಿಯಂತೆ ನೀ ಸಂತೈಸುವೆ. ಯೇಸು ನೀನೇ, ನೀನೇ ನನಗೆ ಯೇಸು ಸಾಕು, ಸಾಕು ನನಗೆ ಯೇಸು ನೀನೇ, ನೀನೇ ನನಗೆ
ಪ್ರಸನ್ನತೆ ನಮಗೆ ಸಾಕು ಸ್ವಾಮಿ. ನಿನ್ನ ಪ್ರಸನ್ನತೆ ಸಾಕು ದೇವರೇ. ಕೈಗಳನ್ನು ಪರಲೋಕದ ಕಡೆಗೆತ್ತಿ, ನಿನ್ನ ಪ್ರಸನ್ನತೆ, ನಿನ್ನ ಸನ್ನಿಧಾನ ನಮಗೆ ಸಾಕು ದೇವರೇ. ಈ ಲೋಕದಲ್ಲಿ ನಿನ್ನ ಸನ್ನಿಧಾನ, ನಿನ್ನ ಸಾನ್ನಿಧ್ಯ ನಮ್ಮ ಜೊತೆ ಇರುವಾಗ ನಾವೆಲ್ಲವನ್ನು ನಾವು ದಾಟಿ ಹೋಗ್ತೇವೆ. ಬಾಯಿಗಳನ್ನು ತೆರೆದು ಕರ್ತನ ಮುಂದೆ ಒಪ್ಪಿಸಿಕೊಟ್ಟವರಾಗಿ ಶಗದರಲರಬ ಅನ್ಯ ಭಾಷೆಯಲ್ಲಿ ಹಾಗೆ ಕರ್ತನ ಮುಂದೆ ಶಖದರ ಬರಿಯಾದರಲರ ಮಂದರಲರೋ ಶಗೆದರ ಮನದರಿಯಾದರಲರೋ. ಯೇಸುವೆ, ಪರಲೋಕದ ಕಡೆ ಕೈಗಳನ್ನೇ ತೆಳೋಣ. ಹಾಲೆಲೂಯ, ಹಾಲೆಲೂಯ. ಓ ಯೇಸುವೆ, ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸಯ್ಯ, ಶಬ್ದವಾಗಿ ಆರಾಧನೆ, ಆರಾಧನೆ, ಆರಾಧನೆ ಯೇಸುವೇ. ಇನ್ನೊಂದೇ ಒಂದು ಸಾರಿ ಪರಲೋಕದ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ಆರಾಧನೆ ಯೇಸುವೇ. ಕರಗಳನ್ನು ತಟ್ಟುತ್ತಾ ಕರ್ತನ ಮಹಿಮೆ ಪಡಿಸೋಣ. ಥ್ಯಾಂಕ್ ಯು. ನಿಜವಾಗ್ಲೂ ಕರ್ತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. ಹಾಲೆಲೂಯ. ಎಷ್ಟು ಜನ ನಿಜವಾಗಿ ದೇವರ ಪ್ರಸನ್ನತೆನ ಅನುಭವಿಸಿದ್ರಿ? ಹಾಲೆಲೂಯ.